ಹಾಯ್ ನಮಸ್ಕಾರ, ನನ್ನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ನಾನು ಕಲ್ಗದಲ್ಲಿ ಉಳ್ಕೊಂಡಿದ್ದೆ ಒಂದು ಹೋಮ್ ಸ್ಟೇಯಲ್ಲೂ. ಈಗ ಕಲ್ಗದಿಂದ ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ದೂರದಲ್ಲೂ ಒಂದು ಟ್ರೆಕ್ ಇತ್ತು. ಹಿಮಾಚಲ್ದ ಒನ್ ಆಫ್ ದ ಫೇಮಸ್ ಟ್ರೆಕ್, ಅದಕ್ಕೆ ಹೇಳ್ತಿರೋ ಕೀರ್ಗಂಗಾ ಟ್ರೆಕ್ ಅಂತ. ಅಲ್ಲಿನ ಸ್ಪೆಷಾಲಿಟಿ ಎಂತಪ್ಪ ಅಂದರೆ ಆ್ಯಂಡ್ ಮತ್ತೊಂದು ಶಿವ ಟೆಂಪಲ್ ಕೂಡ ಇತ್ತು. ಇದು ಫಸ್ಟ್ ಟೈಮ್ ನಾನೊಂದು 2 ಡೇಸ್ ಟ್ರೆಕ್ ಮಾಡ್ತಾ ಇದ್ದೆ. ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತಂತ. ಇಲ್ಲಿನ ವೆದರ್ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಿಲ್ಲ. ಲೆಟ್ಸ್ ಗೋ. ಓಕೆ, ಇನ್ನೊಂದು ಟ್ರಕ್ಕಲ್ಲಿ ಸಿಕ್ವಾ, ಇನ್ನೊಂದು ವೀಡಿಯೋದಲ್ಲಿ ಸಿಕ್ವಾ. ಬಾಯ್ ಬಾಯ್. ಹಾಯ್ ನಮಸ್ಕಾರ, ನನ್ನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ನಾನು ಕಲ್ಗದಲ್ಲಿ ಉಳ್ಕೊಂಡಿದ್ದೆ ಒಂದು ಹೋಮ್ ಸ್ಟೇಯಲ್ಲೂ. ಈಗ ಕಲ್ಗದಿಂದ ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ದೂರದಲ್ಲೂ ಒಂದು ಟ್ರೆಕ್ ಇತ್ತು. ಹಿಮಾಚಲ್ದ ಒನ್ ಆಫ್ ದ ಫೇಮಸ್ ಟ್ರೆಕ್, ಅದಕ್ಕೆ ಹೇಳ್ತಿರೋ ಕೀರ್ಗಂಗಾ ಟ್ರೆಕ್ ಅಂತ. ಅಲ್ಲಿನ ಸ್ಪೆಷಾಲಿಟಿ ಎಂತಪ್ಪ ಅಂದರೆ ಕೀರ್ಗಂಗಾ ಟಾಪ್ ಮೇಲೆ ಒಂದು ಹಾಟ್ ವಾಟರ್ ಸ್ಪ್ರಿಂಗ್ ಇತ್ತು. ಲಾಸ್ಟ್ ಟೈಮ್ ಇಲ್ಲಿ ಗುರುದ್ವಾರದಲ್ಲಿ ಇತ್ತಲ್ಲ, ಸೇಮ್ ಹಾಗಿದೆ. ನ್ಯಾಚುರಲ್ ಹಾಟ್ ವಾಟರ್ ಸ್ಪ್ರಿಂಗು ಮೇಲಿತ್ತು ಆ್ಯಂಡ್ ಮತ್ತೊಂದು ಶಿವ ಟೆಂಪಲ್ ಕೂಡ ಇತ್ತು. ಇದು ಫಸ್ಟ್ ಟೈಮ್ ನಾನೊಂದು 2 ಡೇಸ್ ಟ್ರೆಕ್ ಮಾಡ್ತಾಯಿದ್ದೆ. ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತಂತ. ಇಲ್ಲಿನ ವೆದರ್ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಈಗ ಅಂತೂ ಮಸ್ತ್ ಬಿಸಿಲಿತ್ತು, ಒಳ್ಳೆ ವೆದರ್ ಬೇರೆ. ಲೆಟ್ಸಿ 2 ಡೇಸ್ ಟ್ರೆಕ್ ಅಂದರೆ ಇವತ್ತು ಆಲ್ಮೋಸ್ಟ್ ಟಾಪ್ ತನಕ ಹೋಗಿ ಸ್ಟೇ ಆಗಿ ವಾಪಸ್ ಹೋಗ್ಕತ್ತಿಲ್ಲ. ಅದಕ್ಕಂತ ನನ್ನ ಟೆಂಟ್, ಸ್ಲೀಪಿಂಗ್ ಬ್ಯಾಗ್ ಎಲ್ಲ ಹಿಡ್ಕೊಂಡು ಹೊರಡ್ತಾ ಇದ್ದೆ ಫಾರ್ ದ ಫಸ್ಟ್ ಟೈಮ್. ಸ್ವಲ್ಪ ವೆಯ್ಟ್ ಇತ್ತು, ಬಟ್ ಸ್ಟಿಲ್ ಓಕೆ, ಕಾಮ ಅಂತ. ಇನ್ನೊಂದು ಅಂತಂದರೆ ಯಾರೂ ಇಲ್ಲ, ಒಬ್ಬನೇ ಸೋಲೋ ಟ್ರೆಕ್. ಲೆಟ್ಸ್ ಸಿ. ವ್ಯೂ ಅಂತೂ ಮಸ್ತಿತ್ತು. ವ್ಯೂ ಅಂದರೆ ಈ ಕಾಡೇ ಒಂಥರ ಡಿಫ್ರೆಂಟ್, ಹಿಮಾಲಯದ ಕಾಡುಗಳು. ಇಲ್ಲಿ ಮರನೂ. ವಾವ್, ಲೆಟ್ಸ್ ಗೋ. ದಾರಿ ತಪ್ಪದೆ ಇದ್ರೆ ಸಾಕು. ಇದು ಕೀರ್ಗಂಗಾ ಗಿಪ್ಪು ಎಂಟ್ರಿ ಪಾಯಿಂಟ್ ವಿಲೇಜಿಂದ. ಇದು ಇಲ್ಲಿನ ಕಮರ್ಷಿಯಲೈಸ್ ರೆಸಾರ್ಟ್ಗಳು. ಕಲ್ಗದಲ್ಲಿ ಇದೆಲ್ಲ ನ್ಯಾಚುರಲ್ ಮಿನರಲ್ ವಾಟರ್ ಇತ್ತಿಲ್ಲ. ವಾವ್, ಎಂಥ ದಾರಿ. ಇದನ್ನು ಕಂಡ್ರೆ ನಮ್ಮ ಪಶ್ಚಿಮ ಘಟ್ಟದ ಟ್ರೆಕ್ಕಿಂಗ್ ಹೋದ ನೆನಪತ್ತೆ. ಅಂದರೆ ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳು ಸ್ವಲ್ಪ ಹಿಂಗೆ ಇರ್ತು. ಫುಲ್ ಮಠ ಮಧ್ಯಾಹ್ನವೂ ಡಾರ್ಕ್ ಇರ್ತು. ಅಂದರೆ ಅಷ್ಟು ಡೆನ್ಸ್ ಫಾರೆಸ್ಟು. ಸೂರ್ಯನ ಕಿರಣ ಕೂಡ ಕೆಳಗೆ ಹೋಗ್ಬೇಕಲ್ಲ, ಸೈಡಲ್ಲಿ ದೀಪ. ಅಲ್ಲೊಂದು ಕಡೆ ಬೋರ್ಡ್ ಹಾಕಿದ್ರು, ಎಲ್ಲ ಹಾಕಿದ್ದಿತ್ತು, ಯು ಮೇ ಡೈ ಆ್ಯಂಡ್ ಡಿಗ್ರೇಡ್ ಬಟ್ ಪ್ಲಾಸ್ಟಿಕ್ ಯು ಥ್ರೋ ವಿಲ್ ನಾಟ್, ಹಾಗಂತ ಬೋರ್ಡ್ ಹಾಕಿದ್ರು. ಅದು ಸತ್ಯ ಆಲ್ಸೋ. ವಾವ್, ಸ್ವರ್ಗಕ್ಕೆ ಹಾರಿ. ಸೋಲೋ ಟ್ರೆಕ್ಕಲ್ಲೂ ವಿಶೇಷತೆ ಅಂತಪ್ಪ ಅಂದರೆ, ಇನ್ ಕೇಸ್ ನೀವೆಲ್ಲರೀಗ ಒಂದು ಗ್ರೂಪಲ್ಲಿ ಟ್ರೆಕ್ ಬರ್ತಿದ್ರಿ ಅಂತ ಅನ್ಕಣಿ, ನೀವು ಹಾಗೆ ಗೋ ವಿತ್ ದ ಫ್ಲೋ ಅಂತ, ಅಂದರೆ ಎಂಥ ಕ್ಯಾರ್ ಇಲ್ಲದೆ ಹೋಗ್ತಾ ಇರ್ಲಕ್ಕ. ಬಟ್ ನೀವು ಎಷ್ಟೊತ್ತು ಸೋಲೋ ಬರ್ತಿದ್ರಿ, ಒಬ್ಬರೇ ಎಲ್ಲರೂ ಹೋಗ್ತಿದ್ರಿ ಅಂದರೆ ನಿಮ್ಮ ಸುತ್ತಮುತ್ತ ಪರಿಸರದ ಬಗ್ಗೆನೂ ಸ್ವಲ್ಪ ಗಮನ ಕೊಡ್ಕತ್ತು. ಅಂದರೆ ಗ್ರೂಪಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಪತಿ ಹೇಳಕ್ಕೆ ಸತ್ತರೆ ನಾನೇನು ಒಬ್ಬನೇ ಸಾಯ್ತಾ ಅಂತ. ಬಟ್ ಒಬ್ಬನೇ ಬಂದರೆ ಅದೇ ಕೇಸ್. ಹಂಗಪ್ಪ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇರುತ್ತೆ ಒಬ್ಬನೇ ಬಂದರೆ. ಇಲ್ಲಿಪ್ಪು ಒಂದೇ ಒಂದು ಟೆನ್ಷನ್ ಎಂತಪ್ಪ ಅಂದರೆ ಕರಡಿ ಹಗ್ಲಿಕ್ಕೆ ಬತ್ತಿಲ್ಲ ಅಂತರು, ಮತ್ತು ಇಷ್ಟು ಕೆಳಗೆ ಬತ್ತಿಲ್ಲ ಅಂತರು. ಬಟ್ ಯಾರಿಗೆ ಗೊತ್ತು. ನಾನಂತೂ ಇಂಥ ಕಾಡಲ್ಲೂ ಫಸ್ಟ್ ಟೈಮ್ ಬರ್ತಿದ್ದೆ, ಹಿಮಾಲಯದ ಕಾಡಲ್ಲಿ. ಕರಡಿನ ಕಾಣಲೂ ಇಲ್ಲ ಇಷ್ಟು ತನಕ.
ಓಪನ್ ಕಾಡಲ್ಲ. ಲೆಟ್ಸ್ ಗೋ. ಇಲ್ಲ ಟ್ರೈಲ್ ಅಂತೂ ಓಕೆ ಇತ್ತು, ಅಂದರೆ ತುಂಬ ಜನ ನಡೆದು ಪ್ರಾಪರ್ ರಸ್ತೆ ಅಂತ ಗೊತ್ತಾಗ್ತಿತ್ತು. ಒಬ್ಬನೇ ಯಾರು ಏನು ಅಷ್ಟು ಕನ್ಫ್ಯೂಸಿಂಗ್ ಆಗಿಲ್ಲ. ಇದೊಂಥರ ಆದ್ವಾರ ಜುಕ್ಕೆ ಸಾಲ ಅಲ್ಲಿ ಕಾಣ್ತಾ ಇಪ್ಪದೆವು ತೋಷ್. ನಾವು ಆ ಕಡೆಯಿಂದನೂ ಟ್ರಕ್ ಸ್ಟಾರ್ಟ್ ಮಾಡ್ಲಕ್ಕ, ಬಟ್ ನಾನು ಬತ್ತಿಪ್ಪದು ಈಗ ರೋಡು ಕಲ್ಗ ಕಡೆಯಿಂದ. ನನಗಿದೆ ನಿಯರೆಸ್ಟು, ಬಟ್ ಆ ಕಡೆ ನನ್ನ ರೋಡ್ ಇತ್ತಂತ ನಂಗೆ ಹೇಳಿದ ChatGPT. ಆಹಾ ಓಹೋ ಇಲ್ಲೊಂದು ಟೀಮು ಜಸ್ಟ್ ಪಾಸ್ ಆಯ್ತು. ಈಗ ಅವರು ನಿನ್ನೆ ಟ್ರಕ್ ಮಾಡಿ ಹೋದವರು ಇವತ್ತು ಬೆಳಿಗ್ಗೆ ವಾಪಸ್ ಬರ್ತಿದ್ರು. ಈಗ ಆಲ್ಮೋಸ್ಟ್ 10:45 ಆಯಿತು. ಅವ್ರು ಬೇಗ ವಾಪಸ್ ಬರ್ತಿದ್ರು. ಅವ್ರ ಹತ್ರ ಹಿಂಗೆ ಕೇಂಡೆ ಎಷ್ಟು ದೂರ ಇತ್ತು, ಹೆಂಗೆ ಎಲ್ಲಿ ಸ್ಟೇ ಅಂತ. ಅವ್ರು ಹೇಳ್ರು ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಇತ್ತಂಬ್ರ ಈ ಬ್ಯಾಗೋಟಿ ನಡಿಕೊ. ಮತ್ತು ಇಲ್ಲಿ ಮಿಡ್ಲಲ್ಲಿ ಒಂದು ಜಲಪಾತ ಇತ್ತು, ಅಲ್ಲೂ ಕೂಡ ಸ್ಟೇ ಮಾಡ್ಲಕ್ಕು. ಅಥವಾ ಪೂರಾ ಟಾಪಿಗೆ ಹೋಗಿ ಯಾವುದು 7 ಕಿಲೋಮೀಟ್ರ್ ಇತ್ತಲ್ಲ ಅಲ್ಲಿಗೆ ಹೋಗಿ ಅಲ್ಲೂ ಸ್ಟೇ ಮಾಡ್ಲಕ್ಕು. ಅಲ್ಲಿ ಸ್ಟೇ ಮಾಡೋದು ಬೆಟರ್ ಆಪ್ಷನ್ ಅನಿಸುತ್ತೆ, ಯಾಕಂದ್ರೆ ನನಗೆ ಅಲ್ಲಿ ಹಾಟ್ ಸ್ಪ್ರಿಂಗ್ ಕೂಡ ಇತ್ತು, ಅಲ್ಲಿ ಒಳ್ಳೆ ಇರುತ್ತೆ ಅನ್ಸುತ್ತೆ ಮೇ ಬಿ. ಈ ಟ್ರಕ್ನ ಮಧ್ಯದಲ್ಲಿ ನಿಮ್ಗೊಂದು ವಂಡರ್ಫುಲ್ ವಾಟರ್ಫಾಲ್ ಕಾಣಿಸುತ್ತೆ, ಮಸ್ತ್ ವಾಟರ್ಫಾಲ್. ನಾವೀಗ ಆ ರೂಟ್ ತಗೊಂಡು ಮೇಲೆ ಹೋಯ್ತು, ಅದಕ್ಕೆ ದಾರಿ ಇದು. ಇದನ್ನ ಇಲ್ಲೇ ಕ್ರಾಸ್ ಮಾಡ್ಕೊಂಡು ಅಲ್ಲಿಗೆ ಹೋಯ್ತು ಶಿವಚಂಡಿ ಹತ್ತೀಗ. ಇದನ್ನು ನಂಬೋಕ್ಕಿಲ್ಲ, ಅಯ್ಯೋ ನೀರೋಯ್ತು. कितना दूर है भाई ऊपर? यहाँ से 4 किलोमीटर। 4 किलोमीटर है, 3.5 भी होगा. चलो ಆಲ್ಮೋಸ್ಟ್ ಟಾಪಿಗೆ ಬಂದೆ. ಟಾಪಿಗೆ ಬಂದ ಮೇಲೆ ಇದು ನಮ್ಮ ಫಸ್ಟ್ ವ್ಯೂ. ಇಲ್ಲೆಲ್ಲ ಸಣ್ಣ ಸಣ್ಣ ಹೋಮ್ ಸ್ಟೇಗಳು, ಗೆಸ್ಟ್ ಹೌಸ್ಗಳು ಕಾಣ್ಲಿಕ್ಕೆ, ಎಲ್ಲ ಟೆಂಟ್ಗಳು. ನಾರ್ಮಲಿ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ, ಈಗ ಗಂಟೆ 12:30. ಆಲ್ಮೋಸ್ಟ್ ಟಾಪ್ ರೀಚ್ ಇದೆ. 3:30 ಗಂಟೆಲಿ ಟಾಪ್. ಇದು ಇಲ್ಲಿನ ಶಿವ ಟೆಂಪಲ್ಲು. ಸ್ವೀಟ್ ಇಲ್ಲಿನ ಟೆಂಪಲ್ ಪ್ರಸಾದ ಕೊಟ್ಟರು. ಬೆಳಿಗ್ಗೆ ತಿಂದು 2 ಉಳಿದೋಯ್ತು, ಅದ್ರಾಗೆ ಅಡ್ಜಸ್ಟ್. ಈಗ देख ली नहीं, ये नहीं भाई, इधर ਨੂੰ ਆਉਣਾ ਪਿਆ ਪਿੱਛੇ ਨੂੰ। ਆ ਜਾ ਭਾਈ, ਮੇਰਾ ਗਾਣਾ ਕਰਨਾ ਇੱਥੇ, ਉਹਨੂੰ ਕੱਢ ਦੇ ਯਾਰ। ਉਹੀ ਤਾਂ ਗਿਆ ਹੁੰਦਾ ਇੱਦਾਂ ਫਰਕ ਹੁੰਦਾ। ಓ ಅಲ್ಲಿ ಕಾಣ್ತಿಪ್ಪದು ನೀವು ಕೀರ್ಗಾಂಗದಿಂದ ಇನ್ನೂ ಮುಂದೆ ಹೊಯ್ಲಕ್ಕೆ ಇನ್ನೊಂದು ಸ್ಪಾಟ್ ಇತ್ತು, ಅಲ್ಲಿ ತನಕ ಹೊಯ್ಲಕ್ಕೆ. ಬಟ್ ಈಗ ಹಾಪಂಗಿಲ್ಲ, ಯಾಕಂದರೆ ಈಗ ಅಲ್ಲೊಬ್ಬರು ಪೊಲೀಸ್ ಇದ್ದರು, ಯಾರನ್ನೂ ಹಾಪಕ್ಕೆ ಬಿಡ್ತಾ ಇಲ್ಲ. ಸೀನ್ ಎಂತಪ್ಪ ಅಂದರೆ 4-5 ದಿವಸದ ಹಿಂದೆ 4 ಜನದ ಒಂದು ಟೀಮು ಈ ರಸ್ತೆಯಲ್ಲಿ ಕೀರ್ಗಂಗದಿಂದ ಮುಂದೆ ಟ್ರೆಕ್ಕಿಂಗ್ ಹೋಗಿದ್ರು. ಬಟ್ ವಾಪಸ್ ಬಪ್ಪತ್ತಿಗೆ 3 ಜನ
ಇನ್ನೊಬ್ಬ ಲಾಸ್ಟ್ ಹಿಂದೆ ಉಳಿದ ಅಂತ ಇವ್ರು ಮುಂದಿದ್ದವ್ರು ಬರ್ತಾಯಿದ್ರು. ತುಂಬ ಹೊತ್ತಾದ್ರ ಮೇಲೂ ಆ ಒಬ್ಬ ಬರಲೇ ಇಲ್ಲ. ಕೆಳಗೆ ಹೋಗಿ ಎಲ್ಲ ಇನ್ಫಾರ್ಮ್ ಮಾಡ್ರ ಮೇಲೆ ಗೊತ್ತಾಯಿತು ಅವ್ನು ಮಿಸ್ಸಿಂಗ್ ಅಂತ. ಬಟ್ ಇನ್ನೂ ಸಿಕ್ಕಲ ಅವನು. ಕರಡಿ ಎತ್ಕೊಂಡೋಯ್ತು ಅಥವಾ ಎಲ್ಲ ನೀರಲ್ಲಿ ಬಿದ್ದು ಹುಚ್ಕೊಂಡು ಹೋನೋ ಗೊತ್ತಿಲ್ಲ. ಇದು ಸೀನ್ ಇಲ್ಲಾಂದರೆ ಇನ್ನೂ ಮುಂದೆ ಹಾಯ್ಲಕ್ಕಿತ್ತು. ಬಟ್ ನಾನು ಇವತ್ತು ಕೀರ್ಗಂಗದಲ್ಲೇ ಉಳ್ಕೊತಿದ್ದೆ. ಕೀರ್ಗಂಗದಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಲ್ಲಿ ಬಂದು ಕೂಡಲೇ ಇಲ್ಲೊಂದು ಈ ಥರ ವ್ಯವಸ್ಥೆ ಇತ್ತಂತ. ಒಂದು ಇಂಟ್ರೆಸ್ಟಿಂಗ್ ಇದ್ದಿತ್ತು. ನಾನಂತೂ ಓಕೆ ಉಳ್ಕೊಂಬಂತೂ ಟೆಂಟ್ ಇತ್ತು, ನಂದು ಊಟದ ಖರ್ಚು ಬತ್ತಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ್ಕೊಂಡ್ರೆ ಕೂಡಲೇ ಒಬ್ಬರು ಚಾಚಾ ಸಿಕ್ಕರು, ಸುಮ್ಮನೆ ಕೂತ್ಕೊಂಡಿದ್ದೆ. ಅವ್ರು ಹೇಳ್ರು ಇಲ್ಲೇ ಮೇಲೆ ಹೋಗು ಊಟ ಸಿಕ್ಕತ್ತಂತ. ಕಮ್ಮಿ ಅವ್ರು ಹೇಳ್ರು 300 ರೂಪಾಯಿಗೆ ರೂಮು ಮತ್ತು ಊಟ ಎರಡೂ ಕೊಡೋದು ನೈಟಿಗೆ ಅಂತ. ಓಕೆ ನಂಗೆ ಇದು ಬೆಸ್ಟ್ ಡೀಲ್ ಅಂತ ಅನಿಸ್ತು. ಉಳ್ಕೊಂಡ್ ಕಲ್ದಿರು ಊಟ ಅಂತೂ ಕಮ್ಮಿಗೆ ಸಿಕ್ಕತ್ತಂತ ಕನ್ಫರ್ಮ್ ಆಯಿತು. ಬಟ್ ಅಲ್ಲಿ ಮೇಲೆ ಹೋಗ್ಕೊಂಡ್ರೆ ಸೀನ್ ಬೇರೆ ಅಂತಂದರೆ ಅಲ್ಲೊಬ್ಬರು ಬಾಬಾ ಉಳಿತಿದ್ರು. सरकारी नौकरी लगा हुआ था गुरुजी का, सरकारी नौकरी छोड़ के आया. वो कहाँ की है? इधर से ही, हिमाचल से ही? यहाँ पंजाब से है मेरी. पंजाब से. हिमाचल बॉर्डर. अच्छा. ಅವ್ರ ಹತ್ರನೇ ಅಲ್ಲೇ ಒಂದು ಟೆಂಟ್ ಥರ ಮಾಡ್ಕೊಂಡು ಅವ್ರ ಭಕ್ತರು ಬಂದವರೆಲ್ಲರಿಗೂ ಫ್ರೀ ಊಟ ಕೊಡ್ತಾಯಿದ್ರು 24/7. ಇದು ಗೊತ್ತಿರಲ್ಲ ನನಗೆ, ಇಲ್ಲಿ ಬಂದಮೇಲೆ ಗೊತ್ತಾದ್ದು. ಹಂಗಪ್ಪ ಒಂದು ಚಪಾತಿ ಇಷ್ಟ ಅನ್ನ ಹಾಕೊಂಡು ಮಸ್ತ್ ಊಟ ಮಾಡಿ ಈಗ ಒಂದು ಚಹಾ ಕೊಟ್ಟರು. ಚಾನು ಕುಡ್ಕೊಂಡು ಈಗ ಜಸ್ಟ್ ಇಲ್ಲೇ ಎಂತ ಕಾಮಂತ ಹಿಂಗೆ ಬಂದೆ. ಇದೇ ಆ ಜಾಗಕ್ಕೆ ಹೋಪು ರಸ್ತೆ. ಇಲ್ಲೇ ಒಳ್ಳೆ ಸ್ಕೇರಿ ಥರ ಇತ್ತು, ಯಾಕಂದರೆ ಎಲ್ಲ ಕಲ್ಲಡಿನೂ ಒಂಥರ ಗುಹೆ ಥರ ಇದ್ದು. ಯಾವುದ್ರಲ್ಲಿ ಅಂತ ಇತ್ತು ಅಂತ ಗೊತ್ತಾಗ್ತಿಲ್ಲ. ಇಲ್ಲೇ ಒಬ್ಬ ಟ್ರಕ್ಕರ್ ಕಳೆದು ಹೋದ್ದು. ಅಲ್ಲೆಲ್ಲ ಕಾಣ್ಲಕ್ಕ ಅದೇ ಥರ ಎಲ್ಲ ಗುಹೆ ಥರ ಇದು ಸ್ಕೇರಿ. ನಾನೊಂಚೂರು ಮುಂದೆ ಹೋಪ ಅಂತ ಬಂದೆ. ಬಟ್ ಮೇ ಬಿ ಇಲ್ಲಿಗೆ ಸ್ಟಾಪ್ ಮಾಡೋದು ಬೆಟ್ರ್ ಅನ್ಸುತ್ತೆ. ಗಂಟೆ 6 ಬಂತು. ಒಳ್ಳೆ ಸನ್ಸೆಟ್ ಇತ್ತು. ಈಗ ನಾವೊಂದು ಟೆಂಟ್ ಹಾಕ್ಕೋತಿತ್ತು ಇಲ್ಲಿ ಕೆಳಗೆ. ಫಸ್ಟು ಒಂದು ಒಳ್ಳೆ ಜಾಗ ಹುಡ್ಕೋಕ್ಕು ಕಾಬ ಯಾವ ಜಾಗ ಸಿಕ್ಕತ್ತಂತ. ಇಲ್ಲಿ ಸನ್ಸೆಟ್ ಆತಿತ್ತು. ನಾನು ಇಲ್ಲೇ ಟೆಂಟ್ ಹಾಕೋ ಅಂತ ಅಂದ್ಕೊಂಡಿದ್ದೆ. ಇಲ್ಲೇ ಇದು ಸ್ವಲ್ಪ ಗ್ರೀನರಿ ಇತ್ತಲ್ಲ ಇಲ್ಲೇ. ಈ ಜಾಗಕ್ಕೆ ಕೀರ್ಗಂಗಾ ಅಂತ ಹೆಸರು ಯಾಕೆ ಬಂತಪ್ಪ ಅಂದರೆ, ಇಲ್ಲಿ ಮೊದಲು ಈಗ ಬತ್ತಿಪ್ಪು ಹಾಟ್ ಸ್ಪ್ರಿಂಗ್ ಜಾಗದಲ್ಲೂ ಮೊದಲು ಕೀರ್ ಬತ್ತಿತ್ತು. ಅದು ಶಿವ ಪಾರ್ವತಿಯ ಪ್ರಭಾವದಿಂದ ಇಲ್ಲಿ ಕೀರ್ ಬತ್ತಿತ್ತು. ಕೀರ್ ಅಂದರೆ ಹಾಲು ಅನ್ನ ಸಕ್ಕರೆ ಎಲ್ಲ ಹಾಕಿ ಮಾಡೋದು, ಒಂಥರ ಪಾಯಸದ ಥರ. ಕಲಿಯುಗದಲ್ಲೂ ಈ ಕೀರಿಗೋಸ್ಕರ ಜಗಳ ಹಾಕೋಕ್ಕಂತ ಪರಶುರಾಮ ಬಂದು ಆ ಕೀರನ್ನ ಹಾಟ್ ಸ್ಪ್ರಿಂಗಾಗಿ ಕನ್ವರ್ಟ್ ಮಾಡ್ದ. ಆ ಟೈಮಿಂದ ಇಲ್ಲಿ ಕೀರಿನ ಬದಲಾಗಿ ಬರೀ ಬಿಸಿನೀರು ಬರ್ತಾಯಿತ್ತು. ಬಟ್ ಅದೇ ಸೇಮ್ ಜಾಗದಲ್ಲೂ ನೀವು ಹಾಟ್ ಸ್ಪ್ರಿಂಗ್ ಜೊತೆಗೆ ಈ ಹಾಲಿನ ಕೆನೆ ಅಂತ ಒಂದು ಇದನ್ನು ಕಾಣ್ಲಕ್ಕೆ ಹಂಗಪ್ಕೋ ಇದನ್ನ ಆ ಥರ ನಮ್ದು. ಈಗ ಗಂಟೆ 8:19. ಇಲ್ಲೇ ಮೇಲೊಂದು ಬಾಬಾ ಇದ್ದರು, ಅವರು ಆಶ್ರಮ ಥರ ಅವರು ಸೇವಕರು ಮಾಡ್ಕೊಳೋದು. ಒಂದ್ರಲ್ಲಿ ಫ್ರೀ ಊಟ ಸಿಕ್ತು, ಅಲ್ಲೇ ಊಟ ಮಾಡ್ಕೊಂಡು 3 ಚಪಾತಿ ತಿನ್ಕೊಂಡು ಈಗ ಟೆಂಟಿಗೆ ಬಂದೆ. ಗಂಟೆ 8:20 ಅಷ್ಟೇ. ನೆಟ್ವರ್ಕ್ ಬೇರೆ ಇಲ್ಲ, ಇನ್ನು ಸುಮ್ಮನೆ ಮನೆ ಕಮ್ತಷ್ಟೇ. ಬಾಯ್, ಗುಡ್ ನೈಟ್. ಬೆಳಿಗ್ಗೆ 6 ಗಂಟೆಗೆ ಶುರು ಆಯಿತು ಮಳೆ. ರಾತ್ರಿ ಇಡೀ ಬರೀ ಕಾಕಿ ನಾಯಿಗಳ ಕಾಟ. ಬೆಳಿಗ್ಗೆ 6 ಗಂಟೆಗೆ ಮಳೆ ಶುರು ಆಯಿತು. ಹೊರಗೆ ಹೋಗ್ತಿಲ್ಲ, ಒಂದು ಮಳೆ ಬಿಡೋಲ್ಲ ಈಗಲೇ ಮನ್ಕೊಂಡು ಅಡಿಕ್ಟಿಂತ ಈಗ.
8 ಗಂಟೆಗೆ ಗಾಳಿ ಶುರು ಆಯ್ತು. ಫುಲ್ ಗಾಳಿ ಜಾಸ್ತಿ ಆಯಿತು. ಬೇರೆ ಆಪ್ಷನ್ ಇಲ್ಲ, ಬೇಗ ಪ್ಯಾಕ್ ಮಾಡಿ ಟೆಂಟ್ ಬಿಚ್ಚಿದ್ದು. ಅದನ್ನು ಟೆಂಟ್ಗೆ ಹಾರಿಸ್ಕೊಡ್ತೀವಿ. ಅರ್ಧಂಬರ್ಧ ಚಂಡಿಯಾಗಿ ಅದು ಹೆಂಗೋ ಟೆಂಟ್ ಬಿಚ್ಕೊಂಡಂತೂ ಮೇಲಕ್ಕೆ ಬಂದು ಅಲ್ಲೇ ನಡಕ್ತಾ ಕೂತೋರ ಮಧ್ಯ ನಾನು ನಡಕ್ತಾ ಕೂತ್ಕೊಂಡೆ. ಬೆಳಿಗ್ಗೆ ಬಾಬಾಜಿಯಿಂದ ಪ್ರಸಾದ ಅಂತ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಕೊಟ್ಟು. ಬಾಬಾಜಿ ನಮ್ಮ ಥರ ಯಾವುದೋ ಟೆಂಟಲ್ಲಿ ಇಪ್ಪದಿಲ್ಲ, ಅವರಿಪ್ಪದು ಆ ಗುಹೆಯಲ್ಲೂ. ಕಡೆಗೆ ನಮ್ಮೆಲ್ಲರಿಗೂ ಬೆಳಗಿನ ಬ್ರೇಕ್ಫಾಸ್ಟ್ ಕೊಟ್ಟು. ನಿನ್ನೆ ರಾತ್ರಿ ಟೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ಖತರ್ನಾಕಿದ್ದಿತ್ತು. ಒಂದು 8:30 ಮಲ್ಕೊಂಡ್ರ ಮೇಲೆ ಒಂದು 10:30 ನಾಯಿಗಳ ಕಾಟ, ಮಧ್ಯರಾತ್ರಿಯಿಂದ ಕಾಗಿಗಳ ಕಾಟ. ಟೆಂಟ್ ಹತ್ತಿರವೇ ಬಂದು ಪೂರಾ ರಾತ್ರಿ ಕೂಗ್ತಾಯಿದ್ದು. ಅದಾದಮೇಲೆ ಚೂರು ಬೆಳಗಾಪತಿ ನಿದ್ರಿ ಬತ್ತಂಬ ಕಾಪತಿಗೆ 6 ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಒಟ್ಟಿಗೆ ಗಾಳಿ ಬಂದು ಓಲ್ ಹಾಕಿದ್ದೆ ನನ್ನ ಟೆಂಟ್. ಫುಲ್ ಇಡೀ ಟೆಂಟ್ ಶೇಕಾಪ್ ಸ್ಟಾರ್ಟ್ ಆಯಿತು. ಆಮೇಲೆ ಪಟ ಪ್ಯಾಕಿಂಗ್ ಮಾಡ್ಕೊಂಡು ಮೇಲೆ ಕೂತ್ಕೊಂಡಿದ್ದೆ. ಬೆಟ್ಟದ ಮೇಲೆ ಒಂಚೂರು ಟೆಂಟ್ ಹಾಕೋದು ಇನ್ನೊಂಚೂರು ಜಾಗ್ರತೆ ಮಾಡ್ಕೊಂಡು ಒಳ್ಳೆ ಜಾಗ ಕಂಡು ಹಾಕು, ಅಂದರೆ ಎಲ್ಲ ಗಾಳಿ ಸ್ವಲ್ಪ ಕಮ್ಮಿ ಇರುತ್ತೋ ಆ ಕಡೆ. ಈಗ ಗಂಟೆ 11. ಈಗ ಮೋಡೆಲ್ಲ ಒಂಚೂರು ಕಮ್ಮಿ ಆಗಿ ಒಂಚೂರು ಬಿಸಿಲು ಬಿಡುಗು ಶುರು ಆಯಿತು. ಕೆಳಗೆ ಒಬ್ಬರು ಇನ್ನೊಂದು 4 ಜನ ಇದ್ರು, ಆಗ ನೀವು ಕಂಡ್ರಲ್ಲ, ಅವರು ನನ್ನ ಜೊತೆಗಿದ್ದವರು. ಅವ್ರ ಜೊತೆ ಈಗ ಒಂದು 12-1 ಗಂಟೆಗೆ ಪುನಃ ವಾಪಸ್ ಹೋಯ್ತು. ಈಗ ಕೆಳಗೆ ಬಾಪತಿ 3 ಗಂಟೆ ಸಾಕಾಯ್ತು ಜಸ್ಟ್. ಈಗ ವಾಪಸ್ ಹಪ್ಪತಿ ಮೇ ಬಿ 2-2.5 ಗಂಟೆ ಬೇಕು. ಹಪ್ಪತಿ ಮಳೆ ಬರ್ದಿರು ಸಾಕು, ಮಧ್ಯೆ ರಸ್ತೆ ಎಲ್ಲ ಸರಿ ಇದ್ರೆ ಸಾಕು. ಈಗ ಗಂಟೆ 11:30. ನಮ್ಮ ಟೀಮ್ ಅಂತೂ ನಮ್ಮನ್ನು ಬಿಟ್ಟು ಮುಂದೋಯ್ತು. ಲೆಟ್ಸ್ ಟ್ರೈ. ಅವ್ರನ್ನ ಈಗ ಕ್ಯಾಚ್ ಮಾಡ್ಕೊತ ಕಾಣ್ಕು. ಅವ್ರು ಹೊರಟು ಒಂದು 1/4 ಗಂಟೆ 20 ನಿಮಿಷ ಆಯ್ತು, ಮೇ ಬಿ ಸ್ವಲ್ಪ ಹೊತ್ತು ಆಯ್ತು ಅಂದರು. 11:30, 12, 1, 2 ಗಂಟೆ ಅಷ್ಟೊತ್ತಿಗೆ ಕೆಳಗಿರ್ಕು ಮೇ ಬಿ, ಎಲ್ಲ ಸರಿ ಇದ್ದರೆ. ಅವ್ರು ಸಿಗ್ತಾರೆ ಇಲ್ಲಿ ಅಂತ, ಸಿಕ್ಕರೆ ನಿಮ್ಗೆ ಹೇಳ್ತೆ. ನಿನ್ನೆ ರಾತ್ರಿ ಮಳೆಯಿಂದ ರೋಡೆಲ್ಲ ಫುಲ್ ಸ್ಲಿಪ್ಪರಿ ಆಯಿತು. ಹಾಪತಿಗೆ ಒಂಚೂರು ಜಾಗ್ರತೆ ಇರ್ಕು. ಇದು ಕೆಳಗೆ ಪ್ರಪಾತ, ಇದು ರಸ್ತೆ ಜಾರ ಕೆಳಗೆ ಸೀದಾ. ಇದು ಶಾರ್ಟ್ ಕಟ್, ಮೇನ್ ರೋಡ್ ಓಲ್ ಕೆಳಗಿಂದ ಇತ್ತು. ಈ ಶಾರ್ಟ್ ಕಟ್ ರಸ್ತೆ ಅಂತೂ ನೀರು ಹೊಪ್ಪು ಜಾಗ ಅಷ್ಟೇ. ಮನ್ಸರಿಗೆ ಅಪ್ಪನ ಮನೆಯೆಲ್ಲ ಇದು ಒಂದು ಸ್ವಲ್ಪ ಹತ್ತಿರ ಆಯ್ತು. ಮುಚ್ಕೊಂಡು ಆ ರೋಡ್ ಹಂಗೆ ಬರ್ಲಿಕ್ಕಿತ್ತು. ಇದು ಜಿಗ್ಜಾಗ್ ಇತ್ತು, ಅದು ಸ್ಟ್ರೈಟ್ ಅಲ್ಲಿಂದ ಸೀರೆ ಕೆಳಗೆ ಬರ್ತಿತ್ತು. ಅದು ಬೇರೆ, ಇಳಿಜಾರ್ ಬೇರೆ. ಹಾಪತಿಗೆ ಬೇರೆ ರಸ್ತೆಯಲ್ಲಿ ಬಂದಿದೆ. ಈಗ ದಾರಿ ಮಿಸ್ ಆಗಿ ಇದು ಯಾವುದೋ ಬ್ರಿಡ್ಜ್ ಹತ್ರ ಬಂದಿದೆ. ನನಗೆ ಹಾಪತಿಗೆಲ್ಲ ಈ ಬ್ರಿಡ್ಜ್ ಯಾವುದೂ ಸಿಕ್ಕಿರಲ್ಲ. ಮತ್ತು ಈ ಬ್ರಿಡ್ಜ್ ಹತ್ರ ಅವ್ರು ಕೂಡ ಸಿಕ್ಕರು, ನಮ್ಮ ಟೀಮ್ ಅಲ್ಲಿದ್ದವರು. ವಾವ್, ಓವರ್ಟೇಕ್ ಮಾಡಿದೆ ಫೈನಲಿ. ಇನ್ನು ಓವರ್ ಆಲ್ ನನ್ನ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ, ಫಾರ್ ದ ಫಸ್ಟ್ ಟೈಮ್ 2 ದಿನ ಟ್ರೆಕ್ಕಿಂಗ್ ಮಾಡೋದು. ಆ್ಯಕ್ಚುಲಿ ಇದು 2 ದಿನ ಟ್ರೆಕ್ಕಿಂಗ್ ಥರ ಇರಲ್ಲ, ಒಂದೇ ದಿನದಲ್ಲಿ ಮುಗಿಸುವಂಥ ಟ್ರೆಕ್. ಮಧ್ಯಾಹ್ನ ವಾಪಸ್ ಹೇಳಿದ್ರೆ ಇಳಕ್ಕೆ ಸ್ಟಾರ್ಟ್ ಮಾಡ್ರೆ ಸಂಜೆ ಅಷ್ಟೊತ್ತಿಗೆ ವಾಪಸ್ ಬರ್ಲಿಕ್ಕೆ. ಬಟ್ 2 ದಿನ ಟ್ರೆಕ್ ಅಂತ ಹೇಳಿ ಅಲ್ಲಿ ಹೋಗಿ ಮಧ್ಯಾಹ್ನ 12:30 ರೀಚ್ ಅಲ್ಲೇ ಉಳಿದಿದ್ದೆ. ಟ್ರೆಕ್ ಮಸ್ತಾಗಿದ್ದಿತ್ತು.
ಒಳ್ಳೆ ಎಕ್ಸ್ಪೀರಿಯನ್ಸ್ ಹೈಕಿಂಗು. ಬಟ್ ರಾತ್ರಿ ಟೆಂಟ್ ಸ್ಟೇ ಮಾತ್ರ ಭಯಂಕರ ಆಯ್ತಿತ್ತು. ಅಂತಕಂದರೆ ರಾತ್ರಿ 10:30ವರೆಗೆ ನಾಯಿಗಳು ಕೂಗ್ತಿದ್ದು. ಅದಾದಮೇಲೆ ಕಾಕಿ ಗಾರ್ಡ್ ಸ್ಟಾರ್ಟ್ ಆಯಿತು ಮಧ್ಯರಾತ್ರಿವರೆಗೆ. ಆಮೇಲೆ ಚಳಿ ಇದ್ದಿತ್ತು ಸ್ವಲ್ಪ. ನಾನು ಚಳಿ ಕಮ್ಮಿ ಇದ್ದಿತ್ತಂತ ಒಂದೇ ಪ್ಯಾಂಟಲ್ಲು, ಸಾಕ್ಸು, ಗ್ಲೌಸ್ ಅಂತ ಹಾಯ್ಕೊಂಡೆ. ಹಾಗೆ ಮಲ್ಕೊಂಡಿದ್ದೆ ಒಂದು ಸ್ಲೀಪಿಂಗ್ ಬ್ಯಾಗ್ ಜೊತೆ. ಫುಲ್ ರೈನ್ ಕವರ್ ಮಾಡಿ. ಬಟ್ ಚಳಿ ಇದ್ದಿತ್ತು, ಹಂಗೆ ಹಾಕ್ಕೊಂಡು ನಿದ್ರೆ ಬಂದಿರಲಿಲ್ಲ ಸರಿ ರಾತ್ರಿ. ಮಧ್ಯೆ ಎಚ್ಚರ ಆಗ್ತಾಯಿತ್ತು ಈ ಡಿಸ್ಟರ್ಬೆನ್ಸಿಂದ. ಬೆಳಿಗ್ಗೆ 5 ಗಂಟೆ ತನಕ ಎಲ್ಲ ಓಕೆ. ಬಟ್ 6 ಗಂಟೆಗೆ ಒಂದು ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಎಷ್ಟಿದ್ದಿತ್ತು ಅಂದರೆ ಫಸ್ಟಿಗೆ ಹನಿ ಬಂತು ಅಂದ್ಕೊಂಡೆ. ಒಂದು 10 ಗಂಟೆವರೆಗೆ ಆರಾಮ್ಸೆ ಮಳೆ ಬಿಡುವಲ್ಲೂರಿಗಂತ. ಕಡೆಗೊಂದು 7:30ಇಂದ ಗಾಳಿ ಸ್ಟಾರ್ಟ್ ಆಯಿತು. ಟೆಂಟನ್ನು ಎತ್ಕೊ ಹಾಪು ನಮ್ಮ ಮನೆ ಇದ್ದಿತ್ತು. ನಾನು ಸ್ವಲ್ಪ ಹೈಟಲ್ಲಿ ಹಾಕಿದ್ದೆ ಟೆಂಟ್ನ. ಸೊ ಅಲ್ಲಿಂದ ಪಟ ಪ್ಯಾಕಪ್ ಮಾಡಿ ಮೇಲೆ ಕೂತ್ಕೊಂಡು ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿ ಬಂದೆ. 11:30 ಅಲ್ಲಿಂದ ಹೊರಟೆ. ಈಗ 1 ಗಂಟೆ 1:30 ಹತ್ರ, 12:30 1:30 2 ಗಂಟೆ 2.5 ಗಂಟೆಯಲ್ಲೂ ಸೀದೆ ಕೆಳಗೆ ಬಂದಿದೆ. ಹೋಪತ್ತಿಗೆ 3.5 ಗಂಟೆ ಬೇಕಾಯಿತು. ನಾನು ಆಲ್ಮೋಸ್ಟ್ ಕೆಳಗೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದೆ. ಅದು ನಮ್ಮ ಡ್ಯಾಮ್ ಇದ್ದಿದ್ದು ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಆಲ್ಮೋಸ್ಟ್ ಅಲ್ಲಿಗೆ ರೀಚ್ ಆಗ್ತಿದ್ದೆ. ಬಟ್ ನಿನ್ನೆ ಹೋಪತ್ತಿಗೆ ಡ್ಯಾಮ್ ಸಿಕ್ಕಲ್ಲ. ಈಗ ಹೆಂಗೆ ಡ್ಯಾಮ್ ಅಂತ ಕೇಳ್ಬಿಡಿ. ಅಂತಕಂದರೆ ದಾರಿ ತಪ್ಪಿ ಇನ್ನೊಂದು ಯಾವುದೋ ನಾನು ಮೇ ಬಿ ಅಲ್ಲ, ಆ ಕಾಡೊಳಗಿಂದ ರಸ್ತೆಯಿಂದ ಬರ್ಕಾಯಿದ್ದಿತ್ತು. ಬಟ್ ಅಲ್ಲೆಲ್ಲ ಮಿಡ್ಲಲ್ಲಿ ಒಂದು ದಾರಿ ತಪ್ಪಿ ಇನ್ನೊಂದು ದಾರಿಲಿ ಬಂದೆ, ಹೊಸ ದಾರಿಲಿ ಬಂದೆ. ಬಟ್ ಇದು ಓಕೆ. ಬಟ್ ಇಲ್ಲೊಂಚೂರು ಬಿಸಿಲು, ಅಲ್ಲೊಂಚೂರು ತಂಪ್ಲಿರ್ತಿತ್ತು. ಹೆಂಗಿದ್ರು ಕೆಳಗಂತೂ ರೀಚ್ ಆದೆ. ಇನ್ನೊಂದು ಸ್ವಲ್ಪ ದೂರ ಮನೇನೂ ರೀಚ್ ಆದೆ. ಓಕೆ, ಇನ್ನೊಂದು ಟ್ರಕ್ಕಲ್ಲಿ ಸಿಕ್ಕುವ, ಇನ್ನೊಂದು ವೀಡಿಯೋದಲ್ಲಿ ಸಿಕ್ಕುವ. ಬಾಯ್.